ಕೋರ್ಟ್ನ ಸೂಚನೆಯ ಮೇರೆಗೆ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ 14 ಸೈಟುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ತನಿಖೆಯನ್ನು ನಡೆಸಿ 11,000 ಪುಟಗಳ ಒಂದು ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟುಬಿಟ್ಟಿದ್ದಾರೆ. ಆದರೆ ಇದೀಗ ಲೋಕಾಯುಕ್ತ ತನಿಖೆಯ ಅಂತಿಮ ವರದಿಯಲ್ಲಿ ಒಂದಿಷ್ಟು ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ, ಬಹಿರಂಗವಾಗ್ತಾ ಇದೆ. ಅದೇನು ಅಂದರೆ ಸಿಎಂ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಜಮೀನಿನ ಮೂಲ ಮಾಲೀಕ ದೇವರಾಜುಗೆ ಮಾತ್ರ ಲೋಕ ಪ್ರಶ್ನೆಗಳನ್ನು ಕೇಳಿದೆ. ಆದರೆ ಸಿಎಂ ಪತ್ನಿಗೆ ಪ್ರಶ್ನೆಗಳನ್ನು ಕೇಳದೆ ಹೇಳಿಕೆಯನ್ನಷ್ಟೇ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂಗೆ 30 ಪ್ರಶ್ನೆಗಳನ್ನು ಕೇಳಿದಂತಹ ಲೋಕಾಯುಕ್ತ ಪೊಲೀಸರು ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜುಗೆ 22 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದರೆ ಸಿಎಂ ಪತ್ನಿಗೆ ಮಾತ್ರ ಒಂದೇ ಒಂದು ಪ್ರಶ್ನೆಯನ್ನು ಕೂಡ ಕೇಳಿಲ್ವಂತೆ. ಕೇವಲ ಪಾರ್ವತಿಯವರ ಹೇಳಿಕೆಯನ್ನು ಮಾತ್ರ ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟು 3 ಪುಟಗಳ ಹೇಳಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಮೈಸೂರಿನ ಲೋಕಾಯುಕ್ತ ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ ಏನು ನೋಡ್ತಾ ಹೋಗೋಣ ಒಂದೊಂದಾಗಿಯೇ. ಕೆಸರೆ ಗ್ರಾಮದ 3 ಎಕರೆ 16 ಗುಂಠೆ ಜಮೀನು ನನಗೆ ದಾನವಾಗಿ ಬಂದಿದ್ದು, ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರ ಸಹೋದರನಿಂದ ಬಂದಂತಹ ದಾನದ ಜಮೀನಿದು ಅಂಥೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಸಹೋದರ ಮಲ್ಲಿಕಾರ್ಜುನ ಸ್ವಾಮಿ ನನಗೆ ಅರಿಶಿಣ ಕುಂಕುಮದ ರೂಪದಲ್ಲಿ ಅರ್ಥಾತ್ ದಾನವಾಗಿ ಈ ಜಮೀನನ್ನು ನನಗೆ ಕೊಟ್ಟಿದ್ರು ಅನ್ನುವಂತಹ ಹೇಳಿಕೆಯನ್ನು ಕೂಡ ಮೈಸೂರು ಲೋಕಾಯುಕ್ತ ಪೊಲೀಸರ ಮುಂದೆ ದಾಖಲಿಸಿದ್ದಾರೆ. ದಾನದ ಜಮೀನನ್ನು ಮೂಡಾ ಭೂಸ್ವಾಧೀನ ಮಾಡಿಕೊಂಡಿತ್ತು, ಅಕ್ವೈರ್ ಮಾಡಿಕೊಂಡಿತ್ತು ಅನ್ನುವಂತಹ ಹೇಳಿಕೆಯನ್ನು ಸಹ ಪಾರ್ವತಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು. ಅಲ್ಲಿ ನಿವೇಶನವನ್ನು ನಿರ್ಮಿಸಿದ್ರಿಂದ ಬದಲಿ ಜಮೀನಿಗೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೆ ಅನ್ನೋದನ್ನು ಕೂಡ ಸ್ವತಃ ಪಾರ್ವತಿಯವರೇ ಲೋಕಾಯುಕ್ತ ಪೊಲೀಸರ ಮುಂದೆ ಹೇಳಿರುವಂಥದ್ದು. 2014ರಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಮೂಡಾಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದೆ. 2014ರಲ್ಲಿ ಅರ್ಜಿ ಸಲ್ಲಿಸಿರುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ಬದಲಿ ಜಾಗವನ್ನು ಮಾತ್ರ ನಾನು ಕೇಳಿದ್ದೇನೆ, ನಿವೇಶನಗಳನ್ನು ಕೇಳಿರಲಿಲ್ಲ. ಬದಲಿ ಜಾಗ ಮಾತ್ರ ನಾನು ಕೇಳಿದ್ದು, ನಿವೇಶನಗಳನ್ನು ಕೇಳಿರಲಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಾಗೆ ನೀಡಿರುವಂತಹ ಅರ್ಜಿಯಲ್ಲಿರುವಂತಹ ಸಹಿ ನನ್ನದಾಗಿರುತ್ತೆ. ಸದರಿ ಅರ್ಜಿಗೆ ವೈಟ್ನರ್ ಹಾಕಿರುವಂತಹ ವಿಚಾರವನ್ನು ನಾನು ಗಮನಿಸಿರಲಿಲ್ಲ. ವೈಟ್ನರ್ ಹಾಕಿರುವಂತಹ ವಿಚಾರ ನನ್ನ ಗಮನಕ್ಕೆ ಬಂದಿರಲಿಲ್ಲ. 2014ರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು ಆ ವಿಷಯ ಈಗ ನೆನಪಿನಲ್ಲಿರೋದಿಲ್ಲ. 14 ಬದಲಿ ನಿವೇಶನ ಬಂದಿರುವಂತಹ ವಿಚಾರ ಅಣ್ಣನಿಂದ ತಿಳಿತು, ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಯಿಂದ ತಿಳಿತು. ಅರಿಶಿಣ ಕುಂಕುಮದ ರೂಪದಲ್ಲಿ ಏನು ಜಮೀನನ್ನು ಕೊಟ್ಟಿದ್ರೋ ಅವರೇನೆ ಬದಲಿ ನಿವೇಶನ ಬಂದಿರುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ ಅನ್ನುವಂತಹ ವಿಚಾರ. ಈ ವಿಚಾರದಲ್ಲಿ ನನ್ನ ಪತಿಯ ವಿರುದ್ಧ ಸುಳ್ಳು ಆರೋಪ ಬಂತು, ಅಂದರೆ ಸಿದ್ದರಾಮಯ್ಯನವರ ವಿರುದ್ಧ. ಹೀಗಾಗಿ ಬೇಸರದಿಂದ ಆ 14 ನಿವೇಶನಗಳನ್ನು ಕೂಡ ನಾವು ಹಿಂತಿರುಗಿಸಿರ್ತೇವೆ. ಯಾವುದೇ ರಾಜಕೀಯ ಪ್ರಭಾವ, ಒತ್ತಡ, ಶಿಫಾರಸನ್ನು ಮಾಡಿಲ್ಲ ಅನ್ನೋದನ್ನು ಲೋಕಾಯುಕ್ತ ಪೊಲೀಸರ ಮುಂದೆ ಪಾರ್ವತಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಲೋಕಾಯುಕ್ತ ಪೊಲೀಸರು ಯಾವ ಪ್ರಶ್ನೆಯನ್ನು ಕೂಡ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಕೇಳಿಲ್ಲ, ಕೇವಲ ಹೇಳಿಕೆಯನ್ನಷ್ಟೇ ದಾಖಲಿಸಿರುವಂಥದ್ದು. ಇದೇ ಹೇಳಿಕೆಯನ್ನೇ ಪೊಲೀಸರ ಮುಂದೆ ದಾಖಲಿಸಿರುವಂಥದ್ದು.